ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಇಲಿ ಹೋದರೆ ಹುಲಿ ಹೋಯಿತು ಅಂತ ಹೇಳ್ತಾರಲ್ಲ, ಆ ತರಹದ ಜನ ನಮ್ಮಲ್ಲೇನು ಕಡಿಮೆ ಇಲ್ಲ. ಇಲಿಯನ್ನ ಹುಲಿಯನ್ನಾಗಿಸುವ ಕೆಲಸ ಈ ಸಾಮಾನ್ಯವಾಗಿರುವ ಜನರಿಂದ ಹಿಡಿದು ಸಾಹಿತ್ಯ, ಸಿನಿಮಾ, ನಾಟಕ, ಈಗ ನ್ಯೂಸ್ ಮಾಧ್ಯಮದವರೆಗೂ ಕೂಡ ಬಂದುಬಿಟ್ಟಿದೆ. ನ್ಯೂಸ್ಗಳು ಕೂಡ, ನ್ಯೂಸ್ ಚಾನಲ್ಗಳು ಕೂಡ ಇಲಿಯನ್ನು ಹುಲಿಯನ್ನಾಗಿಸ್ತಾರೆ, ಹುಲಿಯನ್ನು ಇಲಿಯನ್ನಾಗಿಸ್ತಾರೆ. ಏನಾದರೂ ಇರಲಿ, ಈ ವಾಸ್ತವದಲ್ಲಿ ಇಲಿಯಾಗಿರುವುದನ್ನು ಹುಲಿಯನ್ನಾಗಿಸಿ ತೋರಿಸುವಂತಹ ಆ ಮನುಷ್ಯರ ಬಗೆಯ ವರ್ತನೆಗೆ ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕವಾದ ಕಾರಣಗಳಿರುತ್ತದೆ. ಹಾಗಾಗಿ ಅಂಥದ್ದು ಅದನ್ನು ಅತಿಶಯ ಮಾಡೋದು, ಎಕ್ಸಾಜುರೇಟ್ ಮಾಡೋದು, ನಾನು ಅವರಿಗೆ ಅತಿಶಯಕಾರರು ಅಂತ ಕರಿತೇನೆ. ಕೆಲವರು ತಮ್ಮ ಕಡೆಗೆ ಗಮನ ಸೆಳೆಯೋದಕ್ಕೆ ಅಂದರೆ ಟು ಡ್ರಾ ದ ಅಟೆನ್ಷನ್ ಇರೋ ವಿಷಯನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ. ಅಥವಾ ಈ ನಮಗೆ ಏನು ಗೊತ್ತಿದೆಯೋ ಅಥವಾ ನಾವೇನು ಕಂಡಿದ್ದೀವೋ ಅದನ್ನು ನೇರವಾಗಿ ಹೇಳಬೇಕು ಅಂತ ಅನ್ನೋದಕ್ಕೆ ಅವರಿಗೆ ಅದೇನು ಸ್ವಾರಸ್ಯ ಇರೋದಿಲ್ಲ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ತುಂಬ ಎಕ್ಸಾಜುರೇಟ್ ಮಾಡಿಸ್ತದೆ. ಇನ್ನೊಬ್ಬರಿಗೆ ಹಬ್ಬ ಅನ್ನಿಸ್ಬೇಕು ಅಥವಾ ಪಾಪ ಅನ್ನಿಸ್ಬೇಕು ಅಂತಬೇಕು, ವಾವ್ ಅಂತ ಕಣ್ಣರಳಿಸ್ಬೇಕು. ಮೈ ಮೇಲೆ ನೋಡ ಗೂಸ್ ಬಾಂಬ್ ಬಂದ್ಬಿಡ್ತು, ಮೈ ಮೇಲೆಲ್ಲ ರೋಮಗಳು ಎಬ್ಬಿಸ್ಬೇಕು. ಒಟ್ಟಿನಲ್ಲಿ ಅವ್ರಿಗೊಂದು ವಿಸ್ಮಯದ ಅಥವಾ ತೀವ್ರವಾದ ಭಾವುಕತೆಯ ಅನುಭವ ಆಗಬೇಕು. ಇದು ಅವರ ಉದ್ದೇಶ. ನಿಮ್ಮ ಪಕ್ಕದ ಮನೆಯವರು ಅಥವಾ ಯಾವುದೋ ಸಿನಿಮಾನೋ ಅಥವಾ ಯಾರು ನಿಮ್ಮ ಜೊತೆಯಲ್ಲಿರೋರು ಅಥವಾ ನೀವು ಈ ಥರ ಎಕ್ಸಾಜರೇಟ್ ಮಾಡ್ತಾ ಇದ್ರೆ, ಅತಿಶಯೋಕ್ತಿಗಳನ್ನು ಬಳಸ್ತಾ ಇದ್ರೆ ಜ್ಞಾಪಿಸ್ಕೊಳ್ಳಿ. ಏನಕ್ಕೆ ಮಾಡ್ತಾರೆ ಗೊತ್ತಾ ಈ ಥರ ಎಕ್ಸಾಜರೇಷನ್, ಅತಿಶಯವಾಗಿ? ಈಗ ನಾನು ಏನಿದ್ದೀನೋ ಆ ಇರುವಿಕೆಯ ಪ್ರಾಮುಖ್ಯತೆಯನ್ನು ಸ್ಥಾಪಿಸಲಿಕ್ಕೆ, ತಮ್ಮ ಬಗ್ಗೆ ಒಂದು ದೊಡ್ಡ ಹೀರೋ ಥರ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ, ಅಥವಾ ನಾನು ಪಾಪದವರು, ಪಶುಗಳು ಅನ್ನೋ ಥರ ಇತರರ ಗಮನಕ್ಕೆ ತಂದುಕೊಳ್ಳೋಕೆ, ವಿಕ್ಟಿಮೈಸ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಬ್ಬಬ್ಬ ಅಂತಾದ್ರೂ ನೋಡಬೇಕು ಅಥವಾ ಅಯ್ಯೋ ಪಾಪ ಅನ್ನೋದಾದ್ರೂ ಅವ್ರನ್ನ ನೋಡಬೇಕು. ಅವ್ರಿಗೆ ಇರೋ ಭಯ ಏನು ಅಂತಂದರೆ, ಈ ಕಾಂಪಿಟೇಟಿವ್ ಸೊಸೈಟಿನಲ್ಲಿ ನನ್ನನ್ನು ಅವರು ನೋಡಲ್ಲ, ಕಡೆಗಣಿಸ್ಬಿಡ್ತಾರೆ. ತಮ್ಮ ಪ್ರತಿಭೆ ಅಥವಾ ಜೀವನದಲ್ಲಿ ತಾವು ಸಾಧನೆಯಲ್ಲಿ ಯಾವುದನ್ನು ಅದನ್ನು ನೋಡೋದಿಲ್ಲ. ಈ ವಿಷಯಗಳನ್ನ ಪಡ್ಕೊಳ್ಳೋದಕ್ಕೆ, ಈ ಗಮನವನ್ನು ಪಡ್ಕೊಳ್ಳೋದಕ್ಕೆ ಅವರು ಉತ್ಪ್ರೇಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಕೆಲವರು ತಮಗೆ ಗೊತ್ತಿಲ್ಲದಿರೋ ಹಾಗೆ ಅಪ್ರಜ್ಞೆಯಿಂದಲೇ ತಮ್ಮ ಭಾವನೆಗಳನ್ನ ವಿಜೃಂಭಿಸಿ ಹೇಳ್ತಾ ಹೋಗ್ತಾ ಇರ್ತಾರೆ. ಸಣ್ಣ ಭಯವನ್ನು, ಏನೋ ಒಂದು ಸಣ್ಣದಾಗಿರ್ತದೆ ಭಯ, ಅದಕ್ಕೆ ಜೀವಕ್ಕೆ ಆಪತ್ತು ಬಂದ್ಬಿಡ್ತೇನೋ ಅನ್ನೋಂಥ ದಿಗಿಲಿನಿಂದ ಹೇಳ್ತಾ ಇರ್ತಾರೆ. ಅದು ಒಂದು ಸಮಸ್ಯೆ. ಕೆಲವರು ದುಃಖನೂ ಅಷ್ಟೇ. ಯಾರೋ ಒಬ್ರು ಇಂಜೆಕ್ಷನ್ ಕೊಡೋ ಜೋರಾಗಿ ಕಿರ್ಚೋದು, ನಾನು ಇನ್ನೂ ಕೊಟ್ಟೇ ಇಲ್ವಲ್ಲ, ಅಂದರೆ ಕೊಟ್ಟ ಮೇಲೂ ನಾನು ಹಿಂಗೆ ಅಲ್ವಾ ಸರ್ ಕಿರ್ಚೋದು, ಈ ರೀತಿಯಲ್ಲಿ. ಮತ್ತು ಇದು ಕೆಲವರಿಗೆ ಸೃಜನಾತ್ಮಕ ಅಭಿವ್ಯಕ್ತಿ, ನಾಟಕಗಳನ್ನ ಬರೆಯೋದು, ಸಿನಿಮಾಗಳನ್ನ ಮಾಡೋದು, ಸಾಹಿತ್ಯದಲ್ಲಿ ರಚನೆಯೋದು, ಇಷ್ಟಾಗಿರೋದನ್ನು ಅಷ್ಟಾಯಿತು ಅಂತ ಅಂದ್ಬಿಟ್ಟು ಬಣ್ಣಿಸಿ ಹೇಳೋ ಅಂಥದ್ದು. ಇನ್ನು ಕೆಲವರಿಗೆ ವಿಷಯ ಗೊತ್ತಾ, ಎಕ್ಸಾಜುರೇಟ್ ಮಾಡದೆ ಹೋದರೆ ಅವ್ರಿಗೆ ಹೇಳೋಕ್ಕೆ ಆಗಲ್ಲ. ಇದು ಅವರಿಗೆ ಹ್ಯಾಬಿಚುಯಲ್ ಆಗಿರುವಂತಹ ಒಂದು ಏನು ಹೇಳ್ತಾರೆ, ಗೀಳು, ಅಬ್ಸೆಷನ್. ಅವರು ಉದ್ದೇಶಪೂರ್ವಕವಾಗಿ ಹೇಳೋದಿಲ್ಲ, ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಅಪ್ರಜ್ಞಾವಸ್ಥೆಯಲ್ಲಿ ಅದನ್ನು ವರ್ಣಿಸ್ತಾ ಹೋಗ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಳ್ಳೋರಿಗೆ ಅದು ಸುಳ್ಳು ಅಂತ ಗೊತ್ತಾಗತ್ತೆ. ಆದರೂ ಅವರು ಅದನ್ನು ಉತ್ಪ್ರೇಕ್ಷೆಯ ಪರಮಾವಧಿ ಆಗ್ತದಲ್ಲ, ಆಗ ಅದು ಸುಳ್ಳೇ ಆಗೋದು. ಮತ್ತು ಕೆಲವರು ಅದು ಮನಸ್ಸಿನ ರಕ್ಷಣಾ ತಂತ್ರ ಇರ್ತದೆ. ಅವರ ಅಭದ್ರತೆ, ಭಯ, ಈಗ ನೆಮ್ಮದಿ ಕಳ್ಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅವರ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಹೋಗ್ತಾರೆ. ಇವನ್ನ ಅತಿಶಯಕಾರರು ಅಂತ ಕರೆದ್ನಲ್ಲ, ಈ ರೀತಿಯಾಗಿ ಎಕ್ಸಾಜರೇಟ್ ಮಾಡುವವರು ಒಂದಲ್ಲ ಒಂದು ರೀತಿಯಲ್ಲಿ ಡೇಂಜರಸ್, ಅವರ ಅಪಾಯಕಾರಿಗಳು. ಸಾಮಾನ್ಯರಾಗಲಿ, ಸಾಹಿತಿ, ಚಲನಚಿತ್ರ ಭಾಷಣಕಾರರು, ಇವರು ಯಾರೇ ಆಗಲಿ
ಈ ವ್ಯಕ್ತಿಗತ ಸಮಸ್ಯೆಗಳನ್ನ ಉಂಟು ಮಾಡೋದಷ್ಟೇ ಅಲ್ಲ, ಸಮಾಜ, ಸಂಸ್ಕೃತಿ ಮತ್ತು ದೇಶದ ಪರಂಪರೆಗಳನ್ನೇ ದಿಕ್ಕು ಕೆಡಿಸುವಷ್ಟು ಅಪಾಯಕಾರಿಗಳು ಈ ಅತಿಶಯಕಾರಗಳು. ಈ ವಾಸ್ತವದ ಸಂಗತಿಗಳೆಲ್ಲ ಮರೆಯಾಗಿ ಹೋಗ್ತವೆ. ಉತ್ಪ್ರೇಕ್ಷೆಯ ಅಧಿಕ ಪ್ರಸಂಗಗಳೇ ವಿಜೃಂಭಿಸಿ ನಿಜದ ಕಾಳು ಅತಿಶಯೋಕ್ತಿಯ ಹೊಟ್ಟಿನ ರಾಶಿಯಲ್ಲಿ ಕಳೆದೋಗ್ತದೆ. ಸಂವಹನ ಆಗೋದಿಲ್ಲ. ಮಾಹಿತಿಗಳು, ಸಂಗತಿಗಳು ಕೇಳೋರಿಗೆ, ನೋಡೋರಿಗೆ ತಲುಪದೆ ಅವರು ಗೊಂದಲದಲ್ಲಿ ಸಿಗ್ತಾರೆ. ವಾಸ್ತವದ ಅರಿವಿಲ್ಲದೆ ಭ್ರಮೆನಲ್ಲಿ ಇರ್ತಾರೆ. ಇದರಿಂದ ಆಗುವ ಮತ್ತೊಂದು ಅಪಾಯ ಅಂತಂದರೆ, ಜನರಿಗೆ ನಿಜದ ಅರಿವಾದಾಗ ಅವ್ರ ಬಗ್ಗೆ ಇರುವ ವಿಶ್ವಾಸ ಹೊರಟೋಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಅವರನ್ನು ನಾವು ನಂಬಿಕೆ ದ್ರೋಹಿಗಳು ಅಂತಲೇ ಕರಿಬೋದು. ಇತರರ ಬಗ್ಗೆ, ಸಮಾಜ ಮತ್ತು ಸಮುದಾಯಗಳ ಬಗ್ಗೆ ಮಾಡುವಂತಹ ಅತಿಶಯೋಕ್ತಿಗಳು ವ್ಯಕ್ತಿಗತವಾಗಿಯೂ ಸಾಮಾಜಿಕವಾಗಿಯೂ ಸಂಬಂಧಗಳ ಹದಗೆಟ್ಟು ಎಷ್ಟೊಂದು ಸಂಘರ್ಷಗಳಿಗೆ ಕಾರಣವಾಗ್ತಾ ಹೋಗ್ತವೆ. ಈ ಅತಿಶಯಕಾರರು ಏನು ಮಾಡ್ತಾರೆ ಗೊತ್ತಾ? ತಮಗೆ ಸಿಕ್ಕಿರುವಂತಹ ವಾಸ್ತವದ ಸಂಗತಿಗಳನ್ನು ನಿಜ, ಅದು ಸತ್ಯ ಅಂತ ನಂಬಿಸೋದಕ್ಕೆ ಅವರು ಒತ್ತಡಕ್ಕೂ ಒಳಗಾಗ್ತಾರೆ. ಅವರು ಕೂಡ ಮಾನಸಿಕವಾಗಿ ಬಳಲ್ತಾರೆ. ಸರಿ, ನಮ್ಮ ಜೊತೆನಲ್ಲಿ ಇದ್ದಾರಪ್ಪ. ಈಗ ಅತಿಶಯೋಕ್ತಿಕಾರರು ಇದ್ದಾರೆ, ಎಕ್ಸಾಜುರೇಟ್ ಮಾಡೋರು. ಎಕ್ಸಾಜುರೇಷನ್ ಒಂದು ಸ್ಯಾಚುರೇಷನ್ ಪಾಯಿಂಟ್ ಹೋಗ್ಬಿಟ್ಟು ಸುಳ್ಳೇ ಆಗೋಗ್ಬಿಡ್ತದೆ. ಇದನ್ನು ಏನು ಮಾಡೋದು? ನಮ್ಮ ಮನೆಯಲ್ಲೇ ಇದ್ದಾರೆ ಅಥವಾ ಇನ್ಯಾರೋ ನಮ್ಮ ಪಕ್ಕದಲ್ಲಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಫಸ್ಟ್ ಅವರ ಮಾತುಗಳನ್ನು ಜಡ್ಜ್ಮೆಂಟಲ್ ಆಗಿ ಅಲ್ಲದೆ ಕೇಳಿಸ್ಕೊಳ್ಬೇಕು. ಅವರ ಎಕ್ಸಾಜುರೇಟ್ ಮಾಡುವಂತಹ ವಾಕ್ಯಗಳನ್ನು ಸರಳವಾಗಿ ಹೇಳೋದಕ್ಕೆ ಅವರಿಗೆ ನಾವು ಸಹಾಯ ಮಾಡಬೇಕು. ನಿಧಾನವಾಗಿ, ಸಹನೆಯಿಂದ, ಓಪನ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಅವ್ರನ್ನ ಫ್ಯಾಕ್ಟ್ಗೆ ಬರುವ ಹಾಗೆ ನಾವು ನಮ್ಮ ಸಹಜದ ಮಾತಿನ ವಾತಾವರಣ ಸೃಷ್ಟಿಸಬೇಕು. ನೀನು ಹೇಳೋದು ತುಂಬ ಭಯಂಕರವಾಗಿದೆ, ಈಗ ಹಂತ ಹಂತವಾಗಿ ಏನಾಯಿತು ಅಂತ ನಿಧಾನವಾಗಿ ಹೇಳು ಅಂತ ಅವರಿಗೆ ಹೇಳಿದ್ರೆ ಅವ್ರಿಗೆ ಈ ಅತಿಶಯೋಕ್ತಿ ಅದರಿಂದ ಸ್ವಲ್ಪ ಹೊರಗಡೆಗೆ ಬರಲಿಕ್ಕೆ ಒಂದು ಎಳೆ ಕೊಟ್ಟಂಗಾಗತ್ತೆ. ಕೆಲವು ಸಲ ನೋಡು, ಇಷ್ಟೊಂದು ಡ್ರಾಮ್ಯಾಟಿಕ್ ಎಕ್ಸ್ಪ್ಲನೇಷನ್ಸ್ ಬೇಡ, ಅಂಶಗಳನ್ನ, ಪಾಯಿಂಟ್ಸ್ ಅಷ್ಟೇ ಹೇಳಿ ಅಂತ ನಿಷ್ಠುರವಾಗಿ ಕೂಡ ಹೇಳಬೇಕಾಗ್ತದೆ. ಆದರೆ ನಾವು ಅವ್ರ ಬಗ್ಗೆ ಆಪ್ತವಾಗಿಯೂ ಸಹಾನುಭೂತಿಯಿಂದಲೂ ಮಾತಾಡಬೇಕು. ವಿ ಹ್ಯಾವ್ ಟು ಬಿ ಎಂಪಥೆಟಿಕ್. ಅವರು ಗೊಂದಲಕ್ಕೆ ಒಳಗಾದಷ್ಟನ್ನು ಅವ್ರೇನು ಮಾಡ್ತಾರೆ ಗೊತ್ತಾ? ಅವರು ಉತ್ಪ್ರೇಕ್ಷೆಯ ಮಾತುಗಳನ್ನು ಸತ್ಯ ಅಂತ ಹೇಳೋದಕ್ಕೆ ಮತ್ತಷ್ಟು ಮಗದಷ್ಟು ಅದಕ್ಕೆ ವಿಜೃಂಭಿಸ್ತಾ ಹೋಗ್ತಾರೆ, ಅದನ್ನು ಗ್ಲೋರಿಫೈ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಪ್ರಾಮಾಣಿಕವಾಗಿರುವ ಅಭಿವ್ಯಕ್ತಿಗೆ, ಆನೆಸ್ಟ್ ಆಗಿರುವಂತಹ ಮಾತುಗಳಿಗೆ ನಾವು ಬೆಲೆ ಕೊಡ್ತೀವಿ ಅನ್ನುವಂತಹದ್ದನ್ನೇ ನಾವು ಅವರಿಗೆ ದಾಟಿಸ್ತಾ ಹೋಗ್ತಾ ಇರಬೇಕು. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನಾವು ಈ ಉತ್ಪ್ರೇಕ್ಷೆಯಿಂದ ಮಾತಾಡ್ತಾರಲ್ಲ, ಪ್ರಶಂಸನೆ ಮಾಡಬಾರ್ದು ಅಥವಾ ನೇರ ಖಂಡಿಸಕ್ಕೂ ಹೋಗಬಾರ್ದು, ಆದರೆ ನಿರ್ಲಕ್ಷ್ಯ ಮಾಡಬೇಕು. ವಿ ಶುಡ್ ನಾಟ್ ಕೇರ್ ಅಬೌಟ್ ಇಟ್. ಅದನ್ನು ಮಾಡ್ತು ಅಂತಂದರೆ ಅವರಿಗೆ ಅದರಿಂದ ಹೊರಗಡೆಗೆ ಬರಲಿಕ್ಕೆ ಸ್ವಲ್ಪ ಅನುಕೂಲವಾಗ್ತದೆ. ಈ ಗಾಸಿಪ್ ಮಾಡ್ತಾರಲ್ಲ, ಅವ್ರಿಗಂತೂ ಈ ಅತಿಶಯೋಕ್ತಿ ಅಂದರೆ ಅತಿಶಯ ಗೇಡಿತನ, ಎಕ್ಸಾಜುರೇಟ್ ಮಾಡುವುದು ಅಂತ ಅನ್ನೋದು ಬಹಳ ಬಹಳ ಸಾಮಾನ್ಯವಾದ ಸಂಗತಿ. ನಂಬಿ ಅತಿಶಯಕಾರರೇ ಸಾಮಾನ್ಯವಾಗಿ ಹೆಚ್ಚು ಗಾಸಿಪ್ ಮಾಡೋದು, ಮತ್ತು ಅವರದನ್ನು ನಂಬೋದು ಕೂಡ. ಅವರು ವಿಷಯಗಳನ್ನ ವಿಜೃಂಭಿಸಿ ಹೇಳ್ತಾ ಗ್ಲೋರಿಫೈ ಮಾಡ್ತಾ ಹೇಳ್ತಾ ನಾವು ಅದನ್ನು ತಿರ್ಚಿದ್ದೀವಿ, ನಾವು ಅದನ್ನು ಸುಳ್ಳಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಅವರಿಗೆ ಅನಿಸೋದೇ ಇಲ್ಲ. ಈ ಉತ್ಪ್ರೇಕ್ಷೆ ಅನ್ನೋದು ಇದೆಯಲ್ಲ, ಅದು ಹಾನಿಕಾರವೇನೋ ಹೌದು, ಕೆಲವು ಸಲ ಅದು ಸೃಜನಶೀಲವೂ ಹೌದು. ಅದು ಆರ್ಟಿಸ್ಟಿಕ್ ಆಗಿ ಕೂಡ ಅವ್ರನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ವ್ಯಕ್ತಿ ಮತ್ತು ಸಮಾಜದ ಜೊತೆಗೆ ನಾವು ಮಾತುಕತೆ ಮಾಡಬೇಕಾದ್ರೆ, ಸಂವಹನ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ನೇರವಾಗಿ, ಪ್ರಾಮಾಣಿಕವಾಗಿ ನಾವು ಅದನ್ನು ಮಂಡಿಸಬೇಕಾಗ್ತದೆ. ಇಲ್ಲವಾದರೆ ಧರ್ಮಗಳ ಮಧ್ಯೆ, ಸಮೂಹಗಳ ಮಧ್ಯೆ, ಪಕ್ಷಗಳ, ರಾಜಕೀಯ ಪಕ್ಷಗಳ ಮಧ್ಯೆ
ಅಥವಾ ಒಂದು ಸಿದ್ಧಾಂತ ಮತ್ತೊಂದು ಸಿದ್ಧಾಂತಗಳ ಮಧ್ಯೆ ಈ ರೀತಿಯಲ್ಲೆಲ್ಲ ನಾವು ಘರ್ಷಣೆಯನ್ನು ತಂದಿಡುವಂತಹ ಸಾಧ್ಯತೆಗಳಾಗ್ತಾ ಹೋಗ್ತದೆ. ಈ ಉತ್ಪ್ರೇಕ್ಷೆ ಮಾಡೋದು ಅದೊಂದು ಮಾನಸಿಕವಾದಂತಹ ಸಮಸ್ಯೆ ಅಂತಲೇ ಹೇಳ್ಬೋದು. ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ, ಏನು ಆಗ್ತಾ ಇದೆ, ನಾನು ಉತ್ಪ್ರೇಕ್ಷೆ ಇಲ್ಲದೆ ಹೈಪರ್ಬೋಲೆ ಅಥವಾ ಐರನಿ ಅಥವಾ ಗ್ಲೋರಿಫೈ ಮಾಡಿ ಹೇಳೋದು, ಇವೆಲ್ಲ ಏನೂ ಇಲ್ಲದೆ ಸರಳವಾಗಿ ಮಾತಾಡ್ತಾ ಇತ್ತು ಅಂದರೆ ನನ್ನ ಮನಸ್ಸಿನ ಸ್ಥಿತಿ ಮತ್ತು ನಮ್ಮ ಕುಟುಂಬದ ಮತ್ತು ಸಾಮಾಜಿಕ ಪರಿಸ್ಥಿತಿ ಕೂಡ ತಿಳಿಯಾಗ್ತದೆ ಮತ್ತು ಹದವಾಗಿರ್ತದೆ. ಸುಳ್ಳಿನ ಮತ್ತು ಭ್ರಮೆಯ ಅಥವಾ ಅನಗತ್ಯವಾದಂತಹ ಆವೇಶಗಳಲ್ಲಿ ನಾವು ಬಳಲದೇ ಇರುವ ಸಾಧ್ಯತೆಗಳು ಇರ್ತವೆ. ಉತ್ಪ್ರೇಕ್ಷೆ ಬೇಡ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.